ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಸ್ಪೆಷಲಾಗಿ ನಮ್ಮ ಮನೆಯಲ್ಲಿ ಪಾಲಕ್ ಚಿಕನ್ ಗ್ರೇವಿ. ನೋಡಿ, ಪಾಲಕ್ ಚಿಕನ್ ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು. ಪಾಲಕ್ ಚಿಕನ್ ಗ್ರೇವಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಾಕಿ ಹಿಡಿದಿದೆ. ಲಾಸ್ಟಲ್ಲಿ ನಾನು ಒಂದು ನಿಂಬೆಹಣ್ಣು ಹಾಕ್ತೀನಿ. ಈ ಪಾಲಕ್ ಚಿಕನ್ ಗ್ರೇವಿ ಹೇಗೆ ಮಾಡೋದಂದರೆ, ಫಸ್ಟು ಸ್ವಲ್ಪ ಪಾಲಕ್, ಸ್ವಲ್ಪ ಪುದೀನ, ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರಲ್ಲಿ ಬೇಯಿಸ್ಕೊಂಡು ನಾನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಪೇಸ್ಟ್ ಮಾಡ್ಕೊಂಡಾದಮೇಲೆ ಅದಕ್ಕೆ ನಾನು ತುಪ್ಪ ಹಾಕಿ ಆ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ಆ ಮಸಾಲೆನ ತುಪ್ಪದಲ್ಲಿ ಫ್ರೈ ಮಾಡಿದ್ದೀನಿ. ಮಾಡಿ ಆಮೇಲೆ ಚಿಕನ್ನು ಮತ್ತು ಚೆನ್ನಾಗಿ ಉಪ್ಪು, ಸ್ವಲ್ಪ ಅರಿಶಿಣ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಫಸ್ಟೇ. ಆಮೇಲೆ ಅದು ಆ ಮಸಾಲೆ ಫ್ರೈ ಆದಮೇಲೆ ಈ ಚಿಕನ್ ಹಾಕಿ ಚೆನ್ನಾಗಿ ಇವಾಗ ಸ್ವಲ್ಪ ಕುದಿಸಿದ್ದೀನಿ. ಕುದಿಸಿ ಇನ್ನೂ ಸ್ವಲ್ಪ ಕುದ್ದು ಚೆನ್ನಾಗಿ ಸ್ವಲ್ಪ ಗ್ರೇವಿ ಹಿಡಿಬೇಕು. ಗ್ರೇವಿ ಆದಮೇಲೆ ಇದು ಚಪಾತಿ, ದೋಸೆ, ಮುದ್ದೆ ಮತ್ತು ಪೂರಿ ಎಲ್ಲದಕ್ಕೂ ಚೆನ್ನಾಗಿದೆ. ನಾನು ಸ್ವಲ್ಪ ಗ್ರೇವಿ ಥರ ಮಾಡಿದ್ದೀನಿ, ಡ್ರೈ ಮಾಡಿಲ್ಲ. ಡ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಸಿಂಪಲಾದ ಮಸಾಲೆ, ಮನೇಲೇ ಮಾಡ್ಕೊಂಡಿದ್ದು ಹೋಮ್ ಮೇಡ್ ಮಸಾಲೆ. ನಾನು ಔಟ್ಸೈಡ್ ಮಸಾಲೆ ಯಾವುದು ಹಾಕಿಲ್ಲ. ನೋಡಿ ಫ್ರೆಂಡ್ಸ್, ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು, ಒಂದು ಕಮೆಂಟ್ ಕೊಟ್ಟು, ಶೇರ್ ಮಾಡಿ. ಪಾಲಕ್ ಗ್ರೇವಿ ಚಿಕನ್ ನೋಡಿ, ಗ್ರೀನ್ ಕಲರ್.